66ನೇ ಗ್ರಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಕಾರ್ಯಕ್ರಮದ ಸಮಯ, ಯಾರಿದನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಈ ಇವೆಂಟ್ ಎಲ್ಲಿ ನಡೀತಾ ಇದೆ, ಎಲ್ಲಿ ಪ್ರಸಾರ ಆಗುತ್ತೆ, ಮತ್ತು ನಾಮಿನೀಸ್ ಯಾರು, ವಿನ್ನರ್ಸ್ ಯಾರು, ಎಲ್ಲ ವಿಚಾರವನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಕಡೆವರೆಗೂ ನೋಡಿ. ನಾನು TNS. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ ಏಂಜಲ್ಸ್ನ Crypto.com ಅರೇನಾದಲ್ಲಿ ನಡೀತಾ ಇರತಕ್ಕಂಥ 66ನೇ ಗ್ರಾಮಿ ಪ್ರಶಸ್ತಿಗಳು ಪ್ರಪಂಚದಾದ್ಯಂತ ಸಂಗೀತ ಉತ್ಸಾಹಗಳಿಗೆ ಸಿಕ್ಕಾಪಟ್ಟೆ ಉತ್ಸಾಹವನ್ನು ಉಂಟು ಮಾಡ್ತಾ ಇದೆ. ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಪ್ರಶಸ್ತಿ ಗೆದ್ದಿರೋದು ಈ ಬಾರಿಯ ವಿಶೇಷ. ಬಿಲ್ಲಿ ಎಲಿಶ್ ಮತ್ತು ದುವಾ ಲಿಪಾದಿಂದ ಹಿಡಿದು ಒಲಿವಿಯಾ ರೊಡ್ರಿಗೋವರೆಗೂ ಪ್ರಸಿದ್ಧ ಮಹಿಳಾ ತಾರೆಗಳ ಅದ್ಭುತವಾದಂತಹ ಪ್ರದರ್ಶನಗಳಿಂದ ವೇದಿಕೆಯನ್ನು ಅಲಂಕರಿಸಲಾಗ್ತಾ ಇದೆ. ಈ ಗ್ರಾಮಿ ಅನ್ನೋ ಸಮಾರಂಭ ಏನಿದೆ, ಇದು ಕೇವಲ ಕಲಾವಿದರ ಸಾಧನೆಗಳನ್ನು ಗುರುತಿಸುವ ಮತ್ತು ಗೌರವಿಸುವ ವೇದಿಕೆಯಾಗಿ ಅಷ್ಟೇ ಉಳ್ಕೊಂಡಿಲ್ಲ, ಆದರೆ ಆಲ್ಬಮ್ ಮಾರಾಟವನ್ನು ಹೆಚ್ಚಿಸುವುದು ಕೂಡ ಇದು ಈ ಕಾರ್ಯಕ್ರಮದ ಒಂದು ವಿಶೇಷ. ಸಿಕ್ಕಾಪಟ್ಟೆ ಆಲ್ಬಮ್ಗಳು ಸೇಲ್ ಆಗುತ್ತೆ ಇದರಲ್ಲಿ ಒಂದು ಸಲ ನಾಮಿನೇಟ್ ಆದಾಗ. ದಿ ಡೈಲಿ ಶೋನ ಹಾಸ್ಯ ನಟ ಟ್ರೆವರ್ ನೋವಾ ಅವರು 2024ರ ಗ್ರಾಮಿ ಕಾರ್ಯಕ್ರಮವನ್ನು ಸತತವಾಗಿ 4ನೇ ಬಾರಿಗೆ ನಿರೂಪಣೆ ಮಾಡಲಿದ್ದಾರೆ. ಈ ಮೂಲಕ ಸತತವಾಗಿ 3 ಅಥವಾ ಅದಕ್ಕಿಂತ ಹೆಚ್ಚು ಸಲ ನಿರೂಪಣೆ ಮಾಡಿದಂತಹ ದಾಖಲೆಗೂ ಇವರು ಪಾತ್ರರಾಗ್ತಾ ಇದ್ದಾರೆ. ಮತ್ತು ಈ ಬಾರಿಯ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಟೈಲರ್ ಸ್ವಿಫ್ಟ್ ಅವರೇನಿದ್ರು, ಅವರು ಲೈವ್ನಲ್ಲಿ ಹಾಡ್ತಾ ಇದ್ದಾರೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋ ಸುದ್ದಿಯಾಗಿತ್ತು. ಆದರೆ ತಮ್ಮ ಬಿಡುವಿರದಂತಹ ಕಾರ್ಯಕ್ರಮಗಳ ನಿಮಿತ್ತ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಲೈವ್ ಸ್ಟೇಜ್ ಶೋ ಕೊಡ್ತಾ ಇಲ್ಲ ಅನ್ನುವುದು ಆಕೆಯ ಅಭಿಮಾನಿಗಳಿಗೆ ನಿರಾಶೆಯನ್ನು ಉಂಟು ಮಾಡಿದೆ. ಆದರೆ ಅತ್ಯುತ್ತಮ ಪಾಪ್ ಸಿಂಗರ್, ಸೋಲೋ ಸಿಂಗರ್, ಸಾಂಗ್ ಆಫ್ ದ ಇಯರ್, ಆಲ್ಬಮ್ ಆಫ್ ದ ಇಯರ್ ಸೇರಿದಂತೆ ಸ್ವಿಫ್ಟ್ ಬರೋಬ್ಬರಿ 6 ವಿಭಾಗಗಳಲ್ಲಿ ಸ್ಪರ್ಧಿಸಿದ್ದಾರೆ. ಈ ಸಲ ಅವರು ಪ್ರಶಸ್ತಿಯನ್ನು ಗೆದ್ದರೆ ವರ್ಷದ ಆಲ್ಬಮನ್ನು ಸತತವಾಗಿ 4 ಬಾರಿ ಗೆದ್ದಂತಹ ಮೊದಲ ಕಲಾವಿದರಾಗಿ ಇತಿಹಾಸದಲ್ಲಿ ದಾಖಲೆ ಆಗ್ತಾರೆ. ಇದು ಕೂಡ ಒಂದು ದಾಖಲೆ ಆಗ್ತಾ ಇದೆ. SZD ಇರ್ಬೋದು, ವಿಕ್ಟೋರಿಯಾ ಮೊನಾಟ್ ಇರ್ಬೋದು, ಅಥವಾ ಫೋಬೆ ಬಿರ್ಜಸ್ ಇರ್ಬೋದು, ಟೇಲರ್ ಸ್ವಿಫ್ಟು, ಒಲಿವಿಯಾ ರೊಡ್ರಿಗೋ, ಮಿಲಿ ಸೈರನ್, ಬಿಲ್ಲಿ ಎಲಿಶ್, ಬ್ರಾಂಡಿ ಕ್ಲಾರ್ಕ್, ಟ್ರಾವಿಸ್ ಸ್ಕಾಟ್, ಬರ್ನಾ ಬಾಯ್, ದುವಾ ಲಿಪಾ, ಲ್ಯೂಕ್ ಕೋಮ್ಸ್, ಬ್ಯಾಟಿಸ್ಟ್ ಮತ್ತು ನಿರ್ಮಾಪಕ ಜಾಕ್ ಆಂಟೋನಫ್ ಸೇರಿದಂತೆ ಅನೇಕ ಕಲಾವಿದರು ಈ ಬಾರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿಯ ಗ್ರಾಮಿ ಚಿತ್ರೋದ್ಯಮಗಳಿಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನನ್ನು ಹುಟ್ಟು ಹಾಕಿದೆ. ಎಲ್ಲರೂ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ವಿನ್ನರ್ ಆಗ್ಬೋದು, ಏನಾಗ್ಬೋದು ಅಂತ. ಈ ಬಾರಿಯ ಗ್ರಾಮಿ ಪ್ರಶಸ್ತಿಯ ಎಲ್ಲ ವಿಜೇತರಿಗೆ ಹಾಗೂ ನಾಮಿನಿಗಳಿಗೆ ಚಿತ್ರೋದ್ಯಮ ತಂಡದಿಂದ ಶುಭಾಶಯಗಳು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಸಿನಿಮಾ ಹೈಲೈಟ್. ಮತ್ತಷ್ಟು ವಿಡಿಯೋಗಳನ್ನ ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.